ಮತದಾನೋತ್ತರ ಸಮೀಕ್ಷೆ ಹೊರಬೀಳ್ತಾ ಇದ್ದ ಹಾಗೆ ಬಿಜೆಪಿ ಮತ್ತು ಕಾಂಗ್ರೆಸ್ನ ಲೆಕ್ಕಾಚಾರವನ್ನು ನಾವು ಗಮನಿಸಿದ್ವಿ. ಜೊತೆಗೆ ಜಾತಿ ಲೆಕ್ಕಾಚಾರ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಅದರ ಬಗ್ಗೆ ಕೂಡ ನಾನು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತೀನಿ. ಸಮೀಕ್ಷೆಗಳಲ್ಲಿ ಕರ್ನಾಟಕದಲ್ಲಿ ಬಿಜೆಪಿಗೆ ಬಹುಮತ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕದಲ್ಲಿ ಎನ್ಡಿಎಗೆ ಹಾಗಾದ್ರೆ ಯಾವ ಜಾತಿಯ ಬಲ ಸಿಕ್ಕಿದೆ? ಕರ್ನಾಟಕದಲ್ಲಿ ಬಿಜೆಪಿಯ ಕೈ ಹಿಡಿದಿದ್ದಾರೆ ಒಕ್ಕಲಿಗರು ಮತ್ತು ಲಿಂಗಾಯತರು. ಮೋದಿ ನೇತೃತ್ವದಲ್ಲಿ ಎನ್ಡಿಎಗೆ ಜಾತಿವಾರು ಎಷ್ಟು ಮತ ಬಿದ್ದಿದೆ ಅನ್ನುವಂತಹ ಡೀಟೇಲ್ಸ್ ಅನ್ನ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಪಿನ್ ಟು ಪಿನ್ ಡೀಟೇಲ್ಸ್ ಕೊಡುವಂತಹ ಕೆಲಸ. ಸಮೀಕ್ಷೆಗಳಲ್ಲಿ ಕರ್ನಾಟಕದಲ್ಲಿ ಬಿಜೆಪಿಗೆ ಬಹುಮತ ಬರ್ತಾ ಇದೆ. 20ಕ್ಕೂ ಹೆಚ್ಚು ಸ್ಥಾನವನ್ನು ಗೆಲ್ಲುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ ಯಾವ್ಯಾವ ಸಮುದಾಯದ ಮತ ಯಾವ್ಯಾವ ಪಕ್ಷಕ್ಕೆ ಎಷ್ಟು ಪ್ರಮಾಣದಲ್ಲಿ ಬಿದ್ದಿದೆ ಗಮನಿಸ್ತಾ ಇದ್ದೀರಿ. ಇಂಡಿಯಾ ಟುಡೇ ಚುನಾವಣೋತ್ತರ ಸಮೀಕ್ಷೆ ಈ ರೀತಿ ಹೇಳ್ತಾ ಇದೆ. ಲಿಂಗಾಯತ ಸಮುದಾಯದ 80% ಮತ ಬಿದ್ದಿದೆ ಬಿಜೆಪಿಗೆ ಅಂತೇಳಿ. ಒಕ್ಕಲಿಗ ಸಮುದಾಯದ 70% ಮತ ಕೂಡ ಬಿಜೆಪಿಗೆ ಬಿದ್ದಿದೆ. SC 59, SD 41% ಮತ ಬಿಜೆಪಿಗೆ ಬಿದ್ದಿರುವಂಥದ್ದು. ಇಂಡಿಯಾ ಟುಡೇ ಎಕ್ಸಿಟ್ ಪೋಲ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಲಿಂಗಾಯತ ಸಮುದಾಯದ 80%ನಷ್ಟು ಮತ ಬಿಜೆಪಿಗೆ ಬಿದ್ದಿರುವಂತಹದ್ದು. ಒಕ್ಕಲಿಗ ಸಮುದಾಯ 70% ಮತ ಬಿಜೆಪಿ ಮತ್ತು JDSನ ಮೈತ್ರಿಕೂಟಕ್ಕೆ ಬಿದ್ದಿರುವಂತಹದ್ದು. ST 59%, SC 41%, ಕುರುಬ ಸಮುದಾಯದ 46% ಓಟು ಬಿಜೆಪಿಗೆ ಬಿದ್ದಿದೆ. ಇಷ್ಟೂ ಸಮುದಾಯಗಳ ಮತಗಳು ಅತಿ ಹೆಚ್ಚಾಗಿ ಬಿಜೆಪಿಗೆ ಬಿದ್ದಿರೋದ್ರಿಂದ 20ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳಿ ಚುನಾವಣೋತ್ತರ ಸಮೀಕ್ಷೆಗಳು ಹೇಳ್ತಾ ಇರುವಂತಹದ್ದು. ಹಾಗಾದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಯಾವ ಸಮುದಾಯದ ಬಲ ಸಿಕ್ಕಿದೆ? INDIA ಕೂಟಕ್ಕೆ ಜಾತಿವಾರು ಎಷ್ಟು ಮತಗಳು ಬಿದ್ದಿದೆ? SC ST ಕುರುಬ ಮತಗಳು ಯಾರಿಗೆ ಎಷ್ಟು ಬಿದ್ದಿರುವಂತಹದ್ದು? ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಪಿನ್ ಟು ಪಿನ್ ಡೀಟೇಲ್ಸ್ ಕೊಡುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಯಾವ ಜಾತಿಯ ಬಲ ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗಿದೆ ನೋಡ್ತಾ ಹೋಗೋಣ. SC 55%, ಕುರುಬ ಸಮುದಾಯದ 50% ಮತ ಕಾಂಗ್ರೆಸ್ ಬಿದ್ದಿದೆ. ST ಸಮುದಾಯದ 36% ಮತ ಕಾಂಗ್ರೆಸ್ ಬಿದ್ದಿದೆ. ಒಕ್ಕಲಿಗ ಸಮುದಾಯದ 24% ಮತ ಮಾತ್ರ ಕಾಂಗ್ರೆಸ್ಗೆ ಬಿದ್ದಿರುವಂತಹದ್ದು. ಜೊತೆಗೆ ಲಿಂಗಾಯತ ಸಮುದಾಯದ ಕೇವಲ 15% ಮತ ಮಾತ್ರ ಕಾಂಗ್ರೆಸ್ಗೆ ಬಿದ್ದಿದೆ ಅಂತ ಹೇಳಿ ಇಂಡಿಯಾ ಟುಡೇ ಚುನಾವಣೋತ್ತರ ಸಮೀಕ್ಷೆ ಹೇಳ್ತಾ ಇರುವಂತಹದ್ದು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯ ಕಾಂಗ್ರೆಸ್ ಬೆನ್ನಿಗೆ ನಿಂತಿತ್ತು. ಹಾಗಾಗಿಯೇ 136 ಸೀಟನ್ನು ಗೆಲ್ಲಲಿಕ್ಕೆ ಸಹಾಯ ಆಯಿತು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕೇಶ್, MP ಚುನಾವಣೆಗೂ ವಿಧಾನಸಭೆಯ ಚುನಾವಣೆಗೂ ಡಿಫರೆನ್ಸ್ ಇದೆ ಅನ್ನುವಂಥದ್ದು ಈ ಅಂಕಿಅಂಶಗಳನ್ನು ನೋಡಿದ್ರೆ ಗಮನಕ್ಕೆ ಬರ್ತಾ ಇರುವಂತಹದ್ದು. ಜನ ಹೆಚ್ಚಾಗಿ ಜಾತಿಗಿಂತ ಹೆಚ್ಚಾಗಿ ಮೋದಿ ಮುಖ ನೋಡಿ ಇಲ್ಲಿ ಓಟನ್ನು ಕೊಟ್ಟಿದ್ದಾರಾ ಹೇಗೆ ಅಂತ? ಪ್ರೇಮ್, ಒಂದು ಸ್ಪಷ್ಟ, ಇದು ಎಕ್ಸಿಟ್ ಪೋಲ್ನಲ್ಲಿ ಬಂದಿರುವಂಥ ಅಂಕಿ ಸಂಖ್ಯೆ ಜಾತಿ ಸಮೀಕರಣದಲ್ಲಿ ಈ ರೀತಿ ಕೈ ಹಿಡಿದಿರಬಹುದು ಅನ್ನುವಂಥ ಒಂದು ಅಂದಾಜಿನ ಮೇಲೆ ಕೊಡಬಹುದಾದಂಥ ಎಕ್ಸಿಟ್ ಪೋಲ್ ಇದಾಗಿರುತ್ತೆ. ಆದರೆ ಸ್ಥಳೀಯವಾಗಿ ಜಾತಿ ವಿಚಾರವಾಗಿರ್ಬೋದು, ಸ್ಥಳೀಯ ನಾಯಕತ್ವದ ವಿಚಾರ ಇರ್ಬೋದು, ಅಭ್ಯರ್ಥಿಯ ವಿಚಾರ ಇರ್ಬೋದು, ಅಥವಾ ರಾಷ್ಟ್ರೀಯ ಮಟ್ಟದ ವಿಚಾರ ಇರ್ಬೋದು, ಹೀಗೆ ಬೇರೆ ಬೇರೆ ವಿಚಾರಗಳು ಕೂಡ ಪರಿಣಾಮವನ್ನು ಬೀರ್ತವೆ. ಹಾಗಂತ ವಿಧಾನಸಭೆ ಚುನಾವಣೆಯಲ್ಲಿ ಆದಂಥ ಪ್ಯಾಟರ್ನಲ್ಲೇ ಕಾಂಗ್ರೆಸ್ಗೆ ಓಟ್ ಬಿದ್ದುಬಿಡುತ್ತೆ ಅಂತ ಕಾಂಗ್ರೆಸ್ನ ನಿರೀಕ್ಷೆ ಮಾಡಿದ್ರೆ ಅದು ಕೂಡ ತಪ್ಪಾಗುತ್ತೆ. ಅಥವಾ BJP ನಮಗೆ ಅಲ್ಲಿ ಹಿನ್ನಡೆ ಆಗಿದ್ದರಿಂದ ಇಲ್ಲೂ ಕೂಡ ಕಷ್ಟ ಎದುರಾಗುತ್ತೆ ಅಂತ ಏನಾದ್ರು ಯೋಚನೆ ಮಾಡಿದ್ರೆ ಅದು ಕೂಡ ತಪ್ಪಾಗುತ್ತೆ. ಯಾಕಂದರೆ MP ಚುನಾವಣೆಯಲ್ಲಿ ರಾಷ್ಟ್ರೀಯ ವಿಚಾರಗಳು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳೋದ್ರಿಂದ ಸಹಜವಾಗಿ ಒಂದಷ್ಟು ವೋಟ್ ಡಿಫ್ರೆನ್ಸಿಯೇಷನ್ ಇರುತ್ತೆ. ಆದರೆ ಈ ಬಾರಿ ಜಾತಿ ಸಮೀಕರಣದಲ್ಲಿ ರಾಜ್ಯದ 2 ಪ್ರಮುಖ ಸಮುದಾಯಗಳಾದಂಥ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳು ಕೂಡ BJP ಕಡೆ ಹೆಚ್ಚಿನ ಒಲವನ್ನು ತೋರಿದೆ ಅನ್ನುವಂಥದ್ದು ಈಗ ಎಕ್ಸಿಟ್ ಪೋಲ್ನಲ್ಲಿ ಬರುತ್ತಿರುವ ಒಂದಷ್ಟು ಅಂಕಿಅಂಶಗಳನ್ನು ಆಧರಿಸುವಂಥ ಮಾಹಿತಿ. ಆದರೆ ಸಂಪೂರ್ಣವಾಗಿ ಹಾಗೆ ಆಗಿದ್ದಿದ್ರೆ ಅದರ ದೊಡ್ಡ ಲಾಭವನ್ನು BJP ಪಡೆಯಬಹುದು. ಜೊತೆಗೆ JDS ಕೂಡ ಕೈ ಜೋಡಿಸಿದಿಂದ ಒಕ್ಕಲಿಗ ಬಲ ಕೂಡ ಹೆಚ್ಚಾಯಿತು ಅನ್ನುವಂಥ ಲೆಕ್ಕಾಚಾರ. ಅದೇ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ವಿಧಾನಸಭೆ ಚುನಾವಣೆಯಲ್ಲಿ ಸಿಕ್ಕಿದಂಥ 2 ಸಮುದಾಯದ ಬಲ ಈ ಬಾರಿ ಕಡಿಮೆ ಆಯಿತಾ ಅನ್ನುವಂಥ ಸಹಜವಾದ ಪ್ರಶ್ನೆ ಮೂಡುತ್ತೆ. ಈ ಎಲ್ಲ ಗುಣಾಕಾರ ಭಾಗಕಾರಗಳ ಹೊರತಾಗಿಯೂ ಕೂಡ ಏನು ಮಾಡಿದ್ದಾರೆ ಅನ್ನುವಂಥದ್ದು ಬಹುಶಃ 4ನೇ ತಾರೀಕು ಗೊತ್ತಾಗುವಂಥದ್ದು. ಅದು ಕೂಡ ಅವತ್ತು ಕೂಡ ಜಾತಿವಾರು ಒಂದಷ್ಟು ಅಂದಾಜು ಸಿಗ್ತಾ ಹೋಗುತ್ತೆ, ಜಿಲ್ಲಾವಾರು ಕ್ಷೇತ್ರವಾರು ಆಗಿರುವಂಥ ಮತದಾನವನ್ನು ಲೆಕ್ಕ ಹಾಕಿದೆ. ಆದರೆ ಸದ್ಯಕ್ಕೆ ಈ ಎಕ್ಸಿಟ್ ಪೋಲ್ಗಳಲ್ಲಿ ಜಾತಿ ಸಮೀಕರಣದಲ್ಲಿ ಕಾಂಗ್ರೆಸ್ಗೆ ಸ್ವಲ್ಪ ಮಟ್ಟಿಗಿನ ಹಿನ್ನಡೆ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.